ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ತಾನೆ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ ನಿತೀಶ್ ಕುಮಾರ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ನಿತೀಶ್ ಕುಮಾರ್. ಆರ್ಜೆಡಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಗೆ ತಿಲಾಂಜಲಿ ಹಾಡಿದ್ದಾರೆ. ಬಿಜೆಪಿ ಬೆಂಬಲದೊಂದಿಗೆ ಜೆಡಿಯು ಮೈತ್ರಿ ಸರ್ಕಾರ. ಈ ಮೂಲಕ 9ನೇ ಬಾರಿಗೆ ಸಿಎಂ ಆಗಲಿದ್ದಾರೆ ನಿತೀಶ್ ಕುಮಾರ್. ಈಗ ತಾನೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ನಿತೀಶ್ ಕುಮಾರ್. ಅದು ಆರ್ಜೆಡಿ ಹಾಗೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರದ ಸಿಎಂ ಆಗಿದ್ರು ನಿತೀಶ್ ಕುಮಾರ್. ಈಗ ತಾನೇ ಆ ಮೈತ್ರಿ ಮುರಿದು ಬಿದ್ದಿದೆ. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಂಜೆ 5 ಗಂಟೆಗೆ ಮತ್ತೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ ನಿತೀಶ್ ಕುಮಾರ್. ಬಿಜೆಪಿ ಬೆಂಬಲದ ಜೊತೆಗೆ ಮತ್ತೆ ಸಿಎಂ ಆಗಿ, ಅದು 9ನೇ ಬಾರಿಗೆ ಸಿಎಂ ಆಗಿ ಇವತ್ತು ಸಂಜೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈಗ ತಾನೇ ಆರ್ಜೆಡಿ ಕಾಂಗ್ರೆಸ್ ಜೊತೆಗಿದ್ದ ಮೈತ್ರಿಯಿಂದ ದೂರ ಬಂದಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. 9ನೇ ಬಾರಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ನಿತೀಶ್ ಕುಮಾರ್. ಇದು 3ನೇ ಬಾರಿಗೆ ಬಿಜೆಪಿ ಜೊತೆಗಿನ ಮೈತ್ರಿ. ಇವತ್ತು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಿತೀಶ್ ಕುಮಾರ್. ಈಗ ತಾನೇ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ, ಅದು ಆರ್ಜೆಡಿ ಹಾಗೆ ಕಾಂಗ್ರೆಸ್ ಜೊತೆಗೆ ಇದ್ದಂತಹ ಮೈತ್ರಿ ಸರ್ಕಾರ ಏನಿತ್ತು ಅದರಲ್ಲಿ ಸಿಎಂ ಆಗಿದ್ರು ನಿತೀಶ್ ಕುಮಾರ್, ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಯ ಬೆಂಬಲದ ಜೊತೆಗೆ ಇವತ್ತು ಸಂಜೆ 5 ಗಂಟೆಗೆ ಮತ್ತೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದು 9ನೇ ಬಾರಿಗೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಎಸ್ ಪ್ರಶಾಂತ್ ನಾಥ್, ಈಗ ರಾಜೀನಾಮೆಯನ್ನ ನೀಡಿದ್ದಾಯ್ತು. ಯಾವಾಗ್ಲೂ ಸಹ ಅವರು ಸ್ವಿಚಿಂಗ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ರು, ಸ್ವಿಚಿಂಗ್ ಪ್ಯಾಟರ್ನ್ ಅಲ್ಲಿ. ಈಗ 3ನೇ ಬಾರಿಗೆ ಬಿಜೆಪಿ ಜೊತೆ ಮೈತ್ರಿ ಆಗ್ತಾ ಇರುವಂತದ್ದು. ಇಲ್ಲಿ ಜೆಡಿಯುನ ಶಾಸಕರೆಲ್ಲರ ಬೆಂಬಲವೂ ಸಹ ಇವ್ರಿಗೆ ಸಿಗುತ್ತಾ ಈಗ? ಪ್ರಗತಿ, ನಿತೀಶ್ ಕುಮಾರ್ನ ಬಿಹಾರ ಮತ್ತು ಭಾರತದ ರಾಜಕಾರಣದಲ್ಲಿ ಪಲ್ಟು ರಾಮ್ ಅಂತ ಕರೆದಿದ್ದು ಮೊದಲು ಬಿಜೆಪಿ. ಯಾಕಂದ್ರೆ ಆಗಾಗ ನಿತೀಶ್ ಕುಮಾರ್ ಪಲ್ಟಿ ಹೊಡಿತಾ ಇರ್ತಾರೆ. ಯಾಕಂದ್ರೆ 2013ರಲ್ಲಿ ಅವರು NDA ಸಖ್ಯವನ್ನ ತೊರೆದಿದ್ರು. 2015ರ ಚುನಾವಣೆಯಲ್ಲಿ RJD ಜೊತೆ ಹೋಗಿದ್ರು. 2017ರಲ್ಲಿ ಮತ್ತೆ RJD ಸಖ್ಯವನ್ನ ತೊರೆದು ಬಿಜೆಪಿಗೆ ಬಂದ್ರು. 2020ರಲ್ಲಿ ವಿಧಾನಸಭಾ ಚುನಾವಣೆಗಳನ್ನ ಬಿಜೆಪಿ ಮತ್ತು ನಿತೀಶ್ ಜೊತೆಯಾಗಿ ಎದುರಿಸಿದ್ವು. 2022ರಲ್ಲಿ ನಿತೀಶ್ ಮತ್ತೆ NDA ಸಖ್ಯವನ್ನ ತೊರೆದು ಲಾಲು ಪ್ರಸಾದ್ ಯಾದವ್ ಜೊತೆ ಹೋಗಿದ್ರು. ಹೀಗಾಗಿ ಈಗ ಮರಳಿ ವಾಪಸ್ ಬಂದಿದ್ದಾರೆ. ಅವರನ್ನ ಪಲ್ಟು ರಾಮ್ ಅಂತ ಬಿಜೆಪಿ ಕರಿತಾ ಇತ್ತು. ಆದ್ರೆ ಈಗ ಬಿಜೆಪಿಗೂ ಕೂಡ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಿತೀಶ್ ಕುಮಾರ್ ಸಖ್ಯ ಬೇಕಾಗಿದೆ. ನಿತೀಶ್ ಕುಮಾರ್ ಜೊತೆಗಿದ್ರೆ ಇನ್ನೂ ಹೆಚ್ಚು ಲೋಕಸಭಾ ಸೀಟ್ಗಳನ್ನ ಗೆಲ್ಲಬಹುದು ಅಂತಕ್ಕಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಹೀಗಾಗಿ ಇವತ್ತು ಈಗಾಗಲೇ ನಿತೀಶ್ ಮತ್ತು ಬಿಜೆಪಿಯ ನಡುವೆ ಮಾತುಕತೆಗಳು 2 ದಿನಗಳಿಂದ ನಡೀತಾ ಇದ್ವು. ಅನೇಕರು ಮಧ್ಯಸ್ಥಿಕೆಯನ್ನ ಕೂಡ ವಹಿಸಿದ್ರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಇಬ್ರು ಡೆಪ್ಯೂಟಿ ಸಿಎಂಗಳು ಬಿಜೆಪಿಯಿಂದ ಅಂತಕ್ಕಂಥದ್ದು ಬಹುತೇಕ ನಿರ್ಧಾರ ಆಗಿದೆ. ಈಗ ರಾಜ್ಯಪಾಲರ ಬಳಿ ರಾಜೀನಾಮೆ ಸಲ್ಲಿಸಿದ ನಂತರ ನಿತೀಶ್ ಕುಮಾರ್ ಮತ್ತೆ ಸರ್ಕಾರ ರಚನೆಯ ಹಕ್ಕನ್ನ ರಾಜ್ಯಪಾಲರ ಎದುರು ಮಂಡಿಸಲಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯ ಪತ್ರವನ್ನ ಕೂಡ ಅತಿ ಶೀಘ್ರದಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಬರೆದಿರ್ತಕ್ಕಂಥ ಪತ್ರವನ್ನ ಕೂಡ ರಾಜ್ಯಪಾಲರಿಗೆ ತಲುಪಿಸುವ ಸಾಧ್ಯತೆಗಳಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.